ನಿಮಗೆ ಗೊತ್ತಾ, ಭಾರತದಲ್ಲಿ ಪ್ರತಿ 4 ನಿಮಿಷಕ್ಕೆ ಒಬ್ಬ ಮಹಿಳೆ ಸ್ತನ ಕ್ಯಾನ್ಸರ್ಗೆ ಗುರಿಯಾಗುತ್ತಿದ್ದಾರೆ. ದೇಶಾದ್ಯಂತ ಲಕ್ಷಾಂತರ ಮಹಿಳೆಯರು ಬ್ರೆಸ್ಟ್ ಕ್ಯಾನ್ಸರ್ಗೆ ತುತ್ತಾಗಿದ್ದು, ಈ ಅಪಾಯಗಳು ನಿರಂತರ ಹೆಚ್ಚಳವಾಗುತ್ತಲೇ ಇರುವುದು ಆತಂಕಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಅಗತ್ಯ ಕಾಳಜಿ ವಹಿಸಬೇಕಾಗಿತ್ತು. ಈ ಬಗ್ಗೆ ಒಂದು ಬಹುಮುಖ್ಯ ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರತಿ 4 ನಿಮಿಷಕ್ಕೆ ಒಬ್ಬ ಮಹಿಳೆ ಸ್ತನ ಕ್ಯಾನ್ಸರ್ಗೆ ಗುರಿ. ಏನಿದು ಬ್ರೆಸ್ಟ್ ಕ್ಯಾನ್ಸರ್? ಲಕ್ಷಣಗಳೇನು? ಭಾರತ ಸೇರಿದಂತೆ ವಿಶ್ವದಾದ್ಯಂತ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ಆಗಿದೆ. ಅಂದಹಾಗೆ ತಜ್ಞರ ಪ್ರಕಾರ ಈ ಕಾಯಿಲೆಯ ಹೆಚ್ಚುತ್ತಿರುವ ಸಂಭವವು ಆರಂಭಿಕ ಪತ್ತೆ ಮತ್ತು ಪರಿಣಾಮಕಾರಿ ಚಿಕಿತ್ಸಾ ತಂತ್ರಗಳ ನಿರ್ಣಾಯಕ ಅಗತ್ಯವನ್ನ ಎತ್ತಿ ತೋರಿಸುತ್ತೆ. ಅಂದಹಾಗೆ ಸ್ತನದ ಅಂಗಾಂಶದಲ್ಲಿ ಉಂಟಾಗುವ ಬೆಳವಣಿಗೆಯೇ ಸ್ತನ ಕ್ಯಾನ್ಸರ್. ಜಾಗತಿಕವಾಗಿ ಹೆಚ್ಚಿನ ಮಟ್ಟದಲ್ಲಿ ಈ ಸ್ತನ ಕ್ಯಾನ್ಸರ್ ಮಹಿಳೆಯರನ್ನ ಕಾಡಿದರೂ ಪುರುಷರು ಕೂಡ ಇದರಿಂದ ಹೊರತಾಗಿಲ್ಲ. ಸ್ತನ ಕ್ಯಾನ್ಸರ್ ಸ್ತನದ ವಿವಿಧ ಭಾಗದಲ್ಲಿ ಆರಂಭವಾಗಬಹುದು. ಸ್ತನ ಗ್ರಂಥಿಗಳು, ನಾಳಗಳು ಮತ್ತು ಕೊಬ್ಬಿನ ಅಂಗಾಂಶಗಳಿಂದ ರೂಪುಗೊಂಡಿರುತ್ತೆ. ಸಾಮಾನ್ಯವಾಗಿ ಸ್ತನ ಕ್ಯಾನ್ಸರ್ನ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತವೆ. ಜೊತೆಗೆ ಕೆಲವು ಮಂದಿ ಈ ಕುರಿತು ಯಾವುದೇ ಲಕ್ಷಣವನ್ನು ಹೊಂದಿರುವುದಿಲ್ಲ. ಹಾಗಿದ್ದು ಕೂಡ ಪ್ರಮುಖ ಲಕ್ಷಣ ಅಂದ್ರೆ ಸ್ತನದಲ್ಲಿ ಗೆಡ್ಡೆಯ ರೀತಿಯ ಅನುಭವ, ಸ್ತನದ ಊತ, ಸ್ತನದ ಕಿರಿಕಿರಿ, ಇನ್ನು ಸ್ತನ ಪ್ರದೇಶದಲ್ಲಿ ಕೆಂಪಾಗುವಿಕೆ, ತ್ವಚೆ ಕಿರಿಕಿರಿ, ಹಾಗೆಯೇ ಸೆಳೆತ, ನೋವು, ರಕ್ತಸ್ರಾವ ಹಾಗೂ ಸ್ತನದ ಆಕಾರದಲ್ಲಿ ಬದಲಾವಣೆ ಇಂತಹ ಲಕ್ಷಣಗಳು ಕಂಡುಬರಬಹುದು. ಇನ್ನು ಸ್ತನ ಕ್ಯಾನ್ಸರ್ ಸಂಬಂಧಪಟ್ಟ ಹಾಗೆ ತಪಾಸಣೆ ಬಗ್ಗೆ ಹೇಳುವುದಾದ್ರೆ, ಮೊದಲಿಗೆ ವೈದ್ಯರು ದೈಹಿಕ ಬದಲಾವಣೆಗಳನ್ನ ತಪಾಸಣೆ ಮಾಡ್ತಾರೆ. ಮೆಮೊಗ್ರಾಮ್, ಅಲ್ಟ್ರಾಸೌಂಡ್ಗಳ ಮೂಲಕ ಈ ಗೆಡ್ಡೆಗಳು ಹಾಗೆಯೇ ಕೋಶಗಳನ್ನ ಪರಿಶೀಲಿಸಲಾಗುತ್ತೆ. ಇವುಗಳ ಸಣ್ಣ ಭಾಗವನ್ನ ತೆಗೆದು ಬಯಾಪ್ಸಿ ಮಾಡಲಾಗುತ್ತೆ. ದುಗ್ಧರಸ ಗ್ರಂಥಿಗಳಿಗೆ ಅಂಟಿದೆಯೇ ಅನ್ನೋದನ್ನು ಕೂಡ ಪರಿಶೀಲಿಸಲಾಗುತ್ತೆ. ಇನ್ನು ಕ್ಯಾನ್ಸರ್ನ ಹಂತದ ಆಧಾರದ ಮೇಲೆ ಈ ಚಿಕಿತ್ಸೆ ನೀಡಲಾಗುತ್ತೆ. ಅವುಗಳಲ್ಲಿ ಕೀಮೋ, ಹಾರ್ಮೋನ್ ಥೆರಪಿ, ಗುರಿ ನಿರ್ದೇಶಕ ಔಷಧಿಗಳು, ಇಮ್ಯುನೋಥೆರಪಿ, ಸರ್ಜರಿ ಆಗಿರ್ತವೆ. ಶಸ್ತ್ರಚಿಕಿತ್ಸೆಯ ಮೂಲಕ ಗೆಡ್ಡೆಗಳನ್ನ ತೆಗೆಯಲಾಗುತ್ತೆ. ಕೆಲವೊಮ್ಮೆ ಸ್ತನಗಳನ್ನೇ ಸಂಪೂರ್ಣವಾಗಿ ತೆಗೆದುಹಾಕುವುದು ಅನಿವಾರ್ಯವಾಗುತ್ತೆ. ತೀವ್ರ ಶಕ್ತಿಯ ಕಿರಣಗಳ ಮೂಲಕ ಅಂದ್ರೆ ರೇಡಿಯೇಷನ್ ಮೂಲಕ ಕ್ಯಾನ್ಸರ್ ಕೋಶಗಳನ್ನ ಸಾಯಿಸಲಾಗುತ್ತೆ. ಇರುವ ಕೋಶಗಳನ್ನ ಸಾಯಿಸಿ ಮುಂದೆ ಹರಡದಂತೆ ಮಾಡಲು ಕೀಮೋ ಸಹ ಅಗತ್ಯ. ಉಳಿದಂತೆ ಹಾರ್ಮೋನ್ ಥೆರಪಿ, ಇಮ್ಯುನೋಥೆರಪಿ ಚಿಕಿತ್ಸೆಗಳನ್ನ ವೈದ್ಯರು ನಿರ್ಧರಿಸುತ್ತಾರೆ. 2022ರಲ್ಲಿ ಭಾರತದಲ್ಲಿ 1.9 ಲಕ್ಷ ಸ್ತನ ಕ್ಯಾನ್ಸರ್ ರೋಗಿಗಳು ಪತ್ತೆಯಾಗಿದ್ದಾರೆ. ಇದರ ಅರ್ಧ ಅಂದ್ರೆ ಪ್ರತಿ 4 ನಿಮಿಷಕ್ಕೆ ಒಬ್ಬ ಮಹಿಳೆ ಈ ಸ್ತನ ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. 2022ರಲ್ಲಿ ಭಾರತದಲ್ಲಿ 5.25 ಮಂದಿ ಮಹಿಳೆಯರು ಈ ಸ್ತನ ಕ್ಯಾನ್ಸರ್ನೊಂದಿಗೆ ಜೀವಿಸುತ್ತಿದ್ದಾರೆ ಅಂತ ದತ್ತಾಂಶಗಳು ತಿಳಿಸಿವೆ. ಜಾಗತಿಕ ಮಟ್ಟದಲ್ಲೂ ಕೂಡ ಸ್ತನ ಕ್ಯಾನ್ಸರ್ ದರ ವಾರ್ಷಿಕವಾಗಿ 3.1ರಷ್ಟು ಹೆಚ್ಚುತ್ತಿದೆ. 2040ರ ವೇಳೆಗೆ ಜಾಗತಿಕವಾಗಿ 30 ಲಕ್ಷ ಹೊಸ ಪ್ರಕರಣಗಳು ಪತ್ತೆಯಾಗಲಿದೆ ಅಂತ ಅಂದಾಜಿಸಲಾಗಿದೆ. ಇನ್ನು ಈ ಹೊರೆಯು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಹೆಚ್ಚಿದೆ. ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದಾಗ ಭಾರತದಲ್ಲಿ ಯುವ ಮಹಿಳೆಯರಲ್ಲಿ ಈ ಪ್ರಕರಣ ಹೆಚ್ಚು ಕಂಡು ಬಂದಿದೆ. ಸ್ತನ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಜಾಗೃತಿ ಪ್ರಮುಖವಾಗಿದೆ. ಇದರ ಹಾನಿ ಕುರಿತಾಗಿ ಜನರಲ್ಲಿ ಅರಿವು ಇದ್ದರೂ ಕೂಡ ಇವುಗಳನ್ನು ತಡೆಗಟ್ಟುವ ಕ್ರಮಗಳು ಆರಂಭಿಕ ಹಂತದಲ್ಲಿ ನಡೆಯುತ್ತಿಲ್ಲ. ಜೀವನ ಶೈಲಿ ಬದಲಾವಣೆ, ಆರೋಗ್ಯಕರ ಅಭ್ಯಾಸಗಳ ರೂಢಿ, ಸಂಪೂರ್ಣ ದೇಹ ತಪಾಸಣೆ ಮೂಲಕ ಇವುಗಳನ್ನು ತಡೆಯಬಹುದಾಗಿದೆ. ಹಾಗಿದ್ದು ಕೂಡ ಸ್ತನದ ಯಾವುದೇ ಪ್ರದೇಶದಲ್ಲಿ ಉಂಟಾಗುವ ನೋವುಗಳ ಕುರಿತು ನಿರ್ಲಕ್ಷ್ಯ ವಹಿಸಬಾರದು ಅಂತ ತಜ್ಞರು ಎಚ್ಚರಿಸುತ್ತಾರೆ. ಸಿಟಿಯ ಮಹಿಳೆಯರಲ್ಲೇ ಸ್ತನ ಕ್ಯಾನ್ಸರ್ ಹೆಚ್ಚಾಗ್ತಿರೋದು ಯಾಕೆ? ಈ ಕ್ಯಾನ್ಸರ್ ಅಪಾಯ ತಪ್ಪಿಸುವ ಜೀವನ ಶೈಲಿ ಮಾರ್ಪಾಡುಗಳಿವು. ಸ್ತನ ಕ್ಯಾನ್ಸರ್ ಈಗ ಎಲ್ಲಾ ವಯೋಮಾನದ ಮಹಿಳೆಯರ ಮೇಲೆ ಪರಿಣಾಮ ಬೀರುತ್ತಿದೆ. ಇದು ಯುವ ವಯಸ್ಕರಿಂದ ಹಿರಿಯರವರೆಗೂ ಕೂಡ ಬಹಳ ಭಿನ್ನವಾದ ಲಕ್ಷಣಗಳನ್ನು ಉಂಟು ಮಾಡ್ತಿದೆ. ಈ ಬದಲಾವಣೆಯು ರೋಗದ ಅಪಾಯಕಾರಿ ಅಂಶಗಳನ್ನ ನಾವು ಹೇಗೆ ಪರಿಹರಿಸ್ತೇವೆ ಅನ್ನೋದನ್ನ ಮರುಪರಿಶೀಲಿಸುವ ಅಗತ್ಯವಿದೆ. ಕೆಲವು ಅಪಾಯಕಾರಿ ಅಂಶಗಳು ಬದಲಾಗದಿದ್ದರೂ ಕೂಡ ಜೀವನ ಶೈಲಿಯ ಮಾರ್ಪಾಡುಗಳ ಮೂಲಕ ಈ ಸಮಸ್ಯೆಯನ್ನ ಕಡಿಮೆ ಮಾಡಬಹುದು. ಸ್ಥೂಲಕಾಯತೆಯು ಸ್ತನ ಕ್ಯಾನ್ಸರ್ನ ಹೆಚ್ಚಿನ ಅಪಾಯದೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ. ಇದು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನ ಎತ್ತಿ ತೋರಿಸುತ್ತದೆ. ಇದಲ್ಲದೆ ತಡವಾಗಿ ಹೆರಿಗೆ ಅಥವಾ ಮಕ್ಕಳನ್ನ ಹೊಂದಿರದಿರುವ ಅಂಶಗಳು, ಧೂಮಪಾನ ಮತ್ತು ಅತಿಯಾದ ಮದ್ಯಪಾನದಂತಹ ಅಂಶಗಳು ಅಪಾಯವನ್ನು ಹೆಚ್ಚಿಸುವಲ್ಲಿ ಕೊಡುಗೆ ನೀಡುತ್ತವೆ. ಇನ್ನು ಜೀವನ ಶೈಲಿಯ ಬದಲಾವಣೆಗಳ ಪಾತ್ರ. ಪೂರ್ವಭಾವಿ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳುವುದು ಸ್ತನ ಕ್ಯಾನ್ಸರ್ ಬೆಳವಣಿಗೆಯ ಅಪಾಯವನ್ನ ಬಹಳ ಕಡಿಮೆ ಮಾಡುತ್ತೆ. ಸಮತೋಲಿತ ಆಹಾರ ಕಾಪಾಡಿಕೊಳ್ಳುವುದು, ಸ್ಥೂಲಕಾಯತೆ ತಡೆಗಟ್ಟಲು ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು, ಹಾಗೆಯೇ ಧೂಮಪಾನ ಮತ್ತು ಅತಿಯಾದ ಮದ್ಯಪಾನವನ್ನ ತಪ್ಪಿಸೋದು ಈ ನಿಟ್ಟಿನಲ್ಲಿ ಪ್ರಯೋಜನಕಾರಿ.
ಇನ್ನು ಭಾರತದಲ್ಲಿ ನಗರ ಪ್ರದೇಶಗಳಲ್ಲಿ ವಾಸಿಸುವವರ ಮೇಲೆ ಸ್ತನ ಕ್ಯಾನ್ಸರ್ನ ಅಪಾಯ ಹೆಚ್ಚು. ಮಹಿಳೆಯರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಕ್ಯಾನ್ಸರ್ ಇದಾಗಿದ್ದು, ಇದು ಆಹಾರ, ಒತ್ತಡ ಮತ್ತು ಪರಿಸರ ಮಾಲಿನ್ಯದಂತಹ ಜೀವನ ಶೈಲಿ ಅಂಶಗಳಿಂದ ಹೆಚ್ಚು ಪ್ರಭಾವಿತವಾಗಿರುತ್ತೆ. ನಗರ ಪ್ರದೇಶದ ಮಹಿಳೆಯರಲ್ಲಿನ ಒತ್ತಡದ ಮಟ್ಟಗಳು ಈ ಸಮಸ್ಯೆಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತವೆ. ನಗರದ ಜೀವನ ಶೈಲಿ, ಆಫೀಸ್ ಕೆಲಸದ ಒತ್ತಡ, ದೀರ್ಘ ಪ್ರಯಾಣಗಳು, ಹಾಗೆಯೇ ಸಾಮಾಜಿಕ ಒತ್ತಡಗಳು ಸೇರಿದಂತೆ ಹಾರ್ಮೋನ್ ಅಸಮತೋಲನ ಮುಂತಾದವುಗಳು ಸ್ತನ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಜನನಿಬಿಡ ನಗರ ಪ್ರದೇಶಗಳಲ್ಲಿ ಪರಿಸರ ಮಾಲಿನ್ಯವು ದೊಡ್ಡ ಅಪಾಯವನ್ನುಂಟು ಮಾಡುತ್ತೆ. ವಾಯು ಮಾಲಿನ್ಯಕಾರಕಗಳು, ಕೈಗಾರಿಕಾ ರಾಸಾಯನಿಕಗಳು ಹಾಗೆಯೇ ಪರಿಸರದ ವಿಷಗಳಿಗೆ ಒಡ್ಡಿಕೊಳ್ಳೋದು ಸ್ತನ ಕ್ಯಾನ್ಸರ್ನ ಹೆಚ್ಚಿನ ಅಪಾಯದೊಂದಿಗೆ ಸಂಬಂಧಿಸಿದೆ. ಮಾಲಿನ್ಯವನ್ನು ಪರಿಹರಿಸುವುದು ಮತ್ತು ಸ್ವಚ್ಛ ಪರಿಸರದಲ್ಲಿ ಜೀವಿಸೋದು ಈ ಅಪಾಯಕಾರಿ ಅಂಶವನ್ನ ಕಡಿಮೆ ಮಾಡುವಲ್ಲಿ ಪ್ರಮುಖ ಹಂತಗಳಾಗಿವೆ. ಇನ್ನು ಸಮತೋಲಿತ ಪೋಷಣೆ ಮತ್ತು ನಿಯಮಿತ ವ್ಯಾಯಾಮದ ಶಿಕ್ಷಣದ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವುದು, ಸರಿಯಾದ ಮಾಲಿನ್ಯ ನಿಯಂತ್ರಣ ನಿಯಮಗಳನ್ನು ಅನುಷ್ಠಾನಗೊಳಿಸುವುದು, ಆರಂಭಿಕ ರೋಗ ಪತ್ತೆ ಮತ್ತು ಚಿಕಿತ್ಸೆಯನ್ನು ಉತ್ತೇಜಿಸುವ ಬೆಂಬಲಿತ ಆರೋಗ್ಯದ ಪರಿಸರವನ್ನು ರಚಿಸೋದು ಇವುಗಳಲ್ಲಿ ಸೇರಿವೆ. ಸ್ತನ ಕ್ಯಾನ್ಸರ್ ಅಪಾಯದ ಅಂಶಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ನಿಯಮಿತ ಸ್ಕ್ರೀನಿಂಗ್ ಮೂಲಕ ಆರಂಭಿಕ ರೋಗ ಪತ್ತೆಯನ್ನು ಉತ್ತೇಜಿಸುವುದು ಸ್ತನ ಕ್ಯಾನ್ಸರ್ನ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ನಿರ್ಣಾಯಕ ಹಂತಗಳಾಗಿವೆ. ಭಾರತ ಸೇರಿದಂತೆ ಸ್ತನ ಕ್ಯಾನ್ಸರ್ ಪ್ರಮುಖ ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿ ಉಳಿದಿದೆ. ಇದನ್ನು ಎದುರಿಸಲು ವಿವಿಧ ಅಪಾಯಕಾರಿ ಅಂಶಗಳನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಪೂರ್ವಭಾವಿ ಆರೋಗ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.